ಹಲೋ ಮಕ್ಕಳೇ, ಇವತ್ತು ನಿಮ್ಮೆಲ್ಲರಿಗೂ ಈ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ ಅಂದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಈ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಕೆಲವೊಂದು ಸಂಗತಿಗಳನ್ನು ಇಲ್ಲಿ ತಿಳ್ಕೋಬೇಕಾಗತ್ತೆ. ಈ ಪರಿಕಲ್ಪನೆಗಳು ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳು ಏನಿದಾವೋ ಬೀಜಗಣಿತದ ಪರಿಕಲ್ಪನೆಗಳನ್ನು ನಾವು ತಿಳ್ಕೊಂಡು ಮುಂದೆ ಹೋಗಲಿಕ್ಕೆ ಇದೊಂದು ಸುಲಭ ವಿಧಾನ ಅಂತಂದೇಳಿ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್. ಇಲ್ಲಿ ಕೆಲವೊಂದು ಪದಗಳಿದಾವೆ, ಅವನ್ನ ಅರ್ಥ ಮಾಡ್ಕೊಳ್ಳೋಣ. ಬೀಜಪದ, ಬೀಜೋಕ್ತಿ ಇವನ್ನ ಅರ್ಥ ಮಾಡಿಕೊಂಡ್ರೆ ಈಕ್ವೇಷನ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮಕ್ಕಳೇ, ನಾನೇನಾದರೂ ನಿಮಗೆ ಈ 5 + 7 = ಎಷ್ಟು ಅಂತ ಕೇಳಿದರೆ ಪಟ್ಟನಾಗಿ ಹೇಳಿಬಿಡ್ತೀರಿ. ಇಫ್ ಐ ಆಸ್ಕ್ ಯು ವಾಟ್ ಇಸ್ ದ ಸಮ್ ಆಫ್ 5 + 7, ಯು ವಿಲ್ ಸೇ ಈಸಿಲಿ. ಅದು ಅಂಕಗಣಿತ, ದಟ್ ಈಸ್ ವಾಟ್ ಅರ್ಥಮೆಟಿಕ್. ಅಕಸ್ಮಾತ್ ನಾನೇನಾದ್ರೂ 7ಕ್ಕೆ ಎಷ್ಟನ್ನು ಕೂಡಿದರೆ ನನಗೆ 12 ಬರುತ್ತೆ ಅಂತ ಕೇಳಿದರೆ ನೀವು ತಡಪಡಿಸ್ತೀರಿ. ಇಫ್ ಐ ಆಸ್ಕ್ ಯು ವಾಟ್ ಐ ಹ್ಯಾವ್ ಟು add with 7 to get 12, you will going to scratch your head, is it not? So that is what the algebra here. ಇಲ್ಲಿ x ಅಂತಕ್ಕಂಥದ್ದೇ ಇಲ್ಲಿ ಬೀಜಪದ. ನಾವು ಏನನ್ನ ಅದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಅವ್ಯಕ್ತ ಪದ ಅಂತಂದೇಳಿ ಕರಿತೇವೆ. ಇಲ್ಲಿ ಈ ಅವ್ಯಕ್ತಗಳನ್ನ ವ್ಯಕ್ತಪಡಿಸ್ಬಿಟ್ಟು ಅವನ್ನ ವ್ಯಕ್ತವನ್ನಾಗಿ ಪರಿವರ್ತಿಸ್ತಕ್ಕಂಥದ್ದೇ ಈ ಬೀಜಗಣಿತದ ಒಂದು ಮೂಲ ಉದ್ದೇಶ ಇದು. ಹಾಗೇನೆ ಇಲ್ಲಿ ನೋಡಿ, 2x + 5 = 195 ಅಂತಕ್ಕಂಥ ಒಂದು ಸಮೀಕರಣ ಇದೆ. ಇಲ್ಲಿ ಕೆಲವಾರು ಅಂಶಗಳಿದಾವೆ. ಎಕ್ಸ್ ಅನ್ನೋದಿದೆ, 2, 5 ಸಂಖ್ಯೆಗಳಿದಾವೆ, ಕೆಲವೊಂದು ಸಿಂಬಲ್ಸ್ ಇದಾವೆ. ಇಲ್ಲಿ ಹಿಯರ್ ದೇರ್ ಆರ್ ಸಮ್ ಸಿಂಬಲ್ಸ್ ಆಲ್ಸೋ, ಸಂಕೇತಗಳಿದಾವೆ. ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಒಂದು ಬೀಜಪದ, ಟರ್ಮ್ ಅಂತ ಕರಿತೀವಿ. 2, 5, 195 ಇವೆಲ್ಲವೂ ಕೂಡ ಬೀಜಪದಗಳೇ. ಅಂದ್ರೆ ಇಲ್ಲಿ ನೋಡಿ, ಬೀಜಪದ ಅಂತಕ್ಕಂಥದ್ದು ಅದು ಸಿಂಬಾಲಿಕ್ ಫಾರ್ಮ್ನಲ್ಲಾದರೂ ಇರಬಹುದು ಅಥವಾ ನಂಬರ್ಸ್ ಆದರೂ ಆಗಿರ್ಬೋದು. ಟರ್ಮ್ ಮೇ ಬಿ ಎನ್ ಆಲ್ಫಾಬೆಟ್ ಆರ್ ಸಿಂಬಲ್ ಆರ್ ಮೇ ಬಿ ನಂಬರ್ಸ್. ಹಿಯರ್ ಆಲ್ ನಂಬರ್ಸ್ ಆರ್ terms here, algebraic terms we treat. ಇಲ್ಲಿ ಕೆಲವೊಂದು ಆಪರೇಷನ್ಸ್ ಇದೆ, ಗಣಿತದ ಮೂಲ ಕ್ರಿಯೆಗಳಿದಾವೆ. ಆ ಕ್ರಿಯೆಗಳಿಂದ ಈ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಏನಾಗಿದ್ದಾವೆ, ದೇ ಆರ್ ಸಪರೇಟೆಡ್. ಓಕೆ, ಸೊ ದಟ್ ಮೀನ್ಸ್ 2 terms are separated by plus sign here. Therefore it is called as an algebraic expression. An algebraic expression is a polynomial in which the terms of algebra are separated by plus or minus sign here. ಅಂದ್ರೆ ಯಾವುದೇ ಒಂದು ಬೀಜಪದಗಳು, ಯಾವುದೇ 2 ಅಥವಾ 2ಕ್ಕಿಂತ ಹೆಚ್ಚಿನ ಬೀಜಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಬೇರ್ಪಟ್ಟಿದ್ದರೆ ಅಂತಹ ಬೀಜಪದಗಳ ಒಂದು ಬಹುಪದೋಕ್ತಿಯನ್ನ ನಾವು ಬೀಜೋಕ್ತಿಗಳು ಅಂತಂದೇಳಿ ನಾವು ಕರೀತೇವೆ. ಇಲ್ಲಿ 2 ಪದಗಳು ಇದಾವೆ, ಅದು ಒಂದು ಪ್ಲಸ್ ಚಿಹ್ನೆಯಿಂದ ಬೇರ್ಪಟ್ಟಿದೆ, ಆದ್ದರಿಂದ ಇದು ದ್ವಿಪದೋಕ್ತಿ. ಒಂದೇ ಒಂದು ಪದವನ್ನು ಒಳಗೊಂಡಿದ್ರೆ ಅದು ಏಕಪದೋಕ್ತಿ ಅಂತಂದೇಳಿ ಕರೆಸಿಕೊಳ್ಳುತ್ತೆ. ದಟ್ ಈಸ್ ಎ ಮೊನೋಮಿಯಲ್. ಪಾಲಿನಾಮಿಯಲ್ ಹ್ಯಾವಿಂಗ್ ಓನ್ಲಿ 1 term is called a monomial. A polynomial containing 2 terms which are separated by plus or minus sign is called as a binomial. ಯಾವುದೇ ಒಂದು ಬೀಜೋಕ್ತಿ ಅಥವಾ ಬಹುಪದೋಕ್ತಿ 2 ಪದಗಳನ್ನು ಹೊಂದಿದ್ದು ಅದು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಬೇರ್ಪಟ್ಟಿದ್ರೆ ಅಂತಹ ಬಹುಪದೋಕ್ತಿಯನ್ನು ನಾವು ದ್ವಿಪದೋಕ್ತಿ ಅಂತಂದೇಳಿ ನಾವು ಕರೀತೇವೆ. ಅಂದ್ರೆ ನಾವು ಈಗ ಒಂದನ್ನು ಅರ್ಥ ಮಾಡ್ಕೊಂಡ್ವಿ, ಎಲ್ಲ ಅಂಕಿಗಳು ಕೂಡ ಬೀಜಪದಗಳೇ, ಎಲ್ಲ ಸಂಖ್ಯೆಗಳು ಕೂಡ ಬೀಜಪದಗಳೇ. ಇಲ್ಲಿ ಅಂಕೆಗಳು ಏನಾಗಿರ್ಬೋದು, ಇಲ್ಲಿ ಸಿಂಬಲ್ಸ್ ಆದರೂ ಆಗಿರ್ಬೋದು ಅಥವಾ ಆಲ್ಫಾಬೆಟ್ಸ್, ಸ್ಮಾಲ್ ಆಲ್ಫಾಬೆಟ್ಸ್.
ಸೊ ದಟ್ ಈಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಎಕ್ಸ್ ವೈ ಝೆಡ್. ಈ ಬೀಜ ಪದಗಳನ್ನು ನಾವು ಎರಡು ರೀತಿಯಾಗಿ ನೋಡ್ತೇವೆ. ಒಂದು ಕಾನ್ಸ್ಟೆಂಟ್ಸ್, ಅನದರ್ ಒನ್ ಇಸ್ ವೇರಿಯಬಲ್. ದಟ್ ಮೀನ್ಸ್ ಸ್ಥಿರಾಂಕ ಮತ್ತು ಚರಾಕ್ಷರಗಳು ಅಂತೇಳಿ. ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ 2, ಎಕ್ಸ್ ನ ದಟ್ ಈಸ್ ಸಹಗುಣಕ ಏನಾಗಿದೆ 2 ಆಗಿದೆ. ಓಕೆ, ಇದು ಒಂದು ಏಕಪದೋಕ್ತಿ. ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಅವ್ಯಕ್ತ, ವೇರಿಯಬಲ್. 2, 5, 195 ಆರ್ ಆಲ್ ಕಾನ್ಸ್ಟೆಂಟ್ಸ್. ಅಂದರೆ ಈ ಕಾನ್ಸ್ಟೆಂಟ್ಸ್ ದೇ ಕೆನಾಟ್ ಚೇಂಜ್ ದೇರ್ ವ್ಯಾಲ್ಯೂಸ್ ಆರ್ ಎನಿ ಅಟ್ ಆಲ್. ಅವು ತಮ್ಮ ಮೌಲ್ಯಗಳನ್ನು, ಈ ಸ್ಥಿರಾಂಕಗಳು ತಮ್ಮ ಮೌಲ್ಯಗಳನ್ನು ಬದಲಾಯಿಸಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ವೇರಿಯಬಲ್ಸ್ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ದ ವ್ಯಾಲ್ಯೂಸ್ ದಟ್ ವಿ ಆರ್ ಗಿವನ್ ಇನ್ ದ ಪ್ರೋಸೆಸ್. ಇಲ್ಲಿ ಚರಾಕ್ಷರಗಳೇನಾಗ್ತವೆ, ತಮ್ಮ ಬೆಲೆಗಳನ್ನು, ನಾವು ಕೊಟ್ಟಂತ ಬೆಲೆಗಳನ್ನು ಆಕ್ರಮಿಸಿಕೊಂಡು ತಮ್ಮ ಬೆಲೆಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತವೆ. ಇದು ಒಟ್ಟಾರೆ ಸೇರಿಸಿದ್ರೆ ಈಗ ಅದು ಒಂದು ಸಮೀಕರಣ ಆಗಿದೆ. ಅಂದ್ರೆ ಇಲ್ಲಿ ಬೀಜ ಪದಗಳು, ಇಲ್ಲಿ ಈ 2 ಬೀಜ ಪದಗಳು, ಇದೊಂದು ಬೀಜ ಪದ, ಬೀಜೋಕ್ತಿ, ಇದೊಂದು ಬೀಜ ಪದ. ಈ ಬೀಜೋಕ್ತಿ ಮತ್ತು ಬೀಜ ಪದಗಳು ಏನಾಗಿದ್ದಾವೆ, ಯಾವುದೋ ಒಂದು ಚಿಹ್ನೆ, ಅಂದ್ರೆ ಸಮತ್ವ ಚಿಹ್ನೆಯಿಂದ ಬೇರ್ಪಟ್ಟಿವೆ. ಇಲ್ಲಿ ಯಾವುದೋ ಒಂದು ಚಿಹ್ನೆ ಅಲ್ಲ, ಸಮತ್ವ ಚಿಹ್ನೆಯಿಂದ ಬೇರ್ಪಟ್ಟಿದಾವೆ. ಹಾಗಾಗಿ ಇದೊಂದು ನಾವು ಒಂದು ಸಮೀಕರಣ ಅಂತಂದೇಳಿ ಪರಿಗಣಿಸ್ತೇವೆ. ಸಮೀಕರಣ ಅಂತಂದ್ರೆ 2 ಬೀಜ ಪದ ಅಥವಾ ಬೀಜೋಕ್ತಿಗಳು, 2 ಬೀಜೋಕ್ತಿಗಳ ಸಮತ್ವವನ್ನು ನಾವು ಸಮೀಕರಣ ಅಂತಂದೇಳಿ ಅನ್ಬಹುದು. ದಟ್ ಮೀನ್ಸ್ an equation is an equality of 2 algebraic terms or expressions. ಈ ಸಮೀಕರಣದಲ್ಲಿ 2 ಭಾಗ ಇರ್ತದೆ, ಒಂದು ಎಡಭಾಗ, ಇನ್ನೊಂದು ಬಲಭಾಗ. An equation contains 2 parts here. One is left hand side and another one is right hand side. ಸೊ ಇಲ್ಲಿ ಅವ್ಯಕ್ತದ ಬೆಲೆಯನ್ನು ಕಂಡುಹಿಡಿಯೋದು ಅನ್ನೋದು ಒಂದೇನೆ, ಅಥವಾ ಎಕ್ಸ್ ನ, ಅಂದ್ರೆ ಇದು ಎಕ್ಸ್ ನ ಮೂಲವನ್ನು ಕಂಡುಹಿಡಿಯೋದು ಅಂದ್ರೂ ಒಂದೇನೆ. ಅಂದ್ರೆ ಸಮೀಕರಣ ಬಿಡಿಸುವುದರ ಅರ್ಥ ಅಂತಂದ್ರೆ ಇಲ್ಲಿ ಅವ್ಯಕ್ತದ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಅಂತ. ಸೊ ಮೀನಿಂಗ್ ಆಫ್ solving means finding the value of the unknowns here in the equation, any equation. ನಾವು ಹೇಗೆ ಸಮೀಕರಿಸ್ತೇವೆ ಅಂತಂದ್ರೆ, ಯಾವುದೇ ಒಂದು ಸಮೀಕರಣದಲ್ಲಿ ಅವ್ಯಕ್ತವನ್ನು ನಾವು ಎಡಭಾಗದಲ್ಲಿ ಇಟ್ಕೊಳ್ತೇವೆ, ಇರ್ತಕ್ಕಂಥ ಎಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ಗಳನ್ನು ಬಲಭಾಗಕ್ಕೆ ಕಳಿಸ್ತಾ ಹೋಗ್ತೇವೆ. ನಮಗೆ ಗೊತ್ತಿಲ್ಲದೆ ಇರೋದನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಗೊತ್ತಿರೋದನ್ನೆಲ್ಲ ಬಲಭಾಗಕ್ಕೆ ಕಳಿಸಿ ಅದರ ಮೌಲ್ಯವನ್ನು ತಿಳ್ಕೊಂಡು ಅದನ್ನ ಸುಲಭೀಕರಿಸತಕ್ಕಂಥ ಕ್ರಿಯೆನೇ ಮೂಲಭೂತ ಕ್ರಿಯೆಯನ್ನು ನಾವು ಸರಳೀಕರಿಸೋದು ಅಥವಾ ಸಿಂಪ್ಲಿಫೈಯಿಂಗ್ ಅಂತ ಕರೀತೇವೆ. I think you clearly understood. So in an equation, how we are going to solve means we are going to keep the unknowns in the LHS, left hand side, and the knowns in the RHS, right hand side. Okay, we are going to taking all the known values to the RHS and simplify by a simple mathematical operations such as addition, subtraction, division and multiplication, and we find the value of unknown. That process is called as simplification. ಇದನ್ನು ಇನ್ನೂ ಕ್ಲೀನ್ ಆಗಿ ನಾವು ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ಪರಿಗಣಿಸೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ more about these linear equations by taking some examples here. Let me try to give some explanation here. Here there are 2. That means let me give what exactly the algebra. ನಿಮಗೆ ಈ ಆಲ್ಜಿಬ್ರಾ ಅಥವಾ ಈ ಬೀಜಗಣಿತ ಅಂದ್ರೆ ಏನು ಅನ್ನೋದನ್ನ ಕೆಲವೊಂದು ಪದದಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ. The basic algebra is the language that the branch of mathematics uses to talk about abstract world of numbers. ಈಗ ತಾನೇ ನೋಡಿದ್ವಿ, ಯಾವುದೇ ಒಂದು ಸಂಖ್ಯೆಗಳನ್ನ ಅವ್ಯಕ್ತಗಳ ರೂಪದಲ್ಲಿ ವ್ಯಕ್ತಪಡಿಸ್ತಾ ಬರಬಹುದಾಗಿರ್ತಕ್ಕಂತಹ ಒಂದು
ಗಣಿತದ ಒಂದು ಶಾಖೆಯನ್ನು ನಾವು ಬೀಜಗಣಿತ ಅಂತಂದೇಳಿ ಕರೀಬಹುದು. ಅಂದರೆ ಮಕ್ಕಳೇ ಇಲ್ಲಿ ನೋಡಿ, ಅಂಕಗಣಿತವನ್ನು ಸಾಮಾನ್ಯೀಕರಿಸಿ ಸಂಖ್ಯೆಗಳನ್ನು ನಿರೂಪಿಸುವ ಮತ್ತು ಅಕ್ಷರಗಳನ್ನು ಸಂಕೇತವಾಗಿ ಬಳಸ್ತಕ್ಕಂತಹ ಗಣಿತದ ಶಾಖೆಯನ್ನು ನಾವು ಬೀಜಗಣಿತ ಅಂತಂದೇಳಿ ಕರೀಬಹುದು. ಇದನ್ನ ಕೆಲವೊಂದು ಲೈಫ್ ಸರ್ಕಮ್ಸ್ಟೆನ್ಸ್ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅಬ್ಸರ್ವ್ ಹಿಯರ್. Here Rachana, after her first chapter Play with Numbers, studying in 8th standard, is talking with 5th standard student Bhavya in her own school. ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಒಂದೇ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ, ಒಂದೇ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅರ್ಚನಾ ಅಂತಕ್ಕಂಥ 8ನೇ ತರಗತಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ತನ್ನ ಮೊದಲನೇ ಪಾಠ ಪ್ಲೇ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗಿನ ಆಟ ಅಂತಕ್ಕಂಥ ಚಾಪ್ಟರ್ನ ಅವಳು ಓದ್ಕೊಂಡಿದ್ದಾಳೆ, ಕಲ್ತಿದ್ದಾಳೆ. ಅದನ್ನು ಕಲಿತ ನಂತರ ಅದೇ ಶಾಲೆಯಲ್ಲಿ, ತಾನು ಓದ್ತಕ್ಕಂಥ ಶಾಲೆಯಲ್ಲಿ ಇರ್ತಕ್ಕಂಥ 5ನೇ ತರಗತಿ ವಿದ್ಯಾರ್ಥಿನಿ ಇನ್ನೊಬ್ಬ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಭವ್ಯ ಅವಳ ಜೊತೆ ಮಾತಾಡ್ತಾ ಇದ್ದಾಳೆ. ಇಲ್ಲಿ ಅವಳನ್ನು ಫೋಲ್ ಮಾಡಲಿಕ್ಕೆ ಹೊರಟಿದ್ದಾಳೆ. ನೋಡೋಣ ಅದೇನು ಅಂತೇಳಿ. ಇಲ್ಲಿ ಅರ್ಚನಾ 8ನೇ ಕ್ಲಾಸ್ ಓದ್ತಕ್ಕಂಥ ವಿದ್ಯಾರ್ಥಿನಿ, ಭವ್ಯ ಅಂತಕ್ಕಂಥವಳು 5ನೇ ಕ್ಲಾಸಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಆಗಿದ್ದಾಳೆ ಅಂತಂದೇಳಿ ಅಂದ್ಕೊಳ್ಳೋಣ. ಇಲ್ಲಿ ಅವಳೇನು ಕೇಳ್ತಾಳೆ ನೋಡಿ ಅರ್ಚನಾ. ಅವಳು ಕೇಳ್ತಾಳೆ, ಶಿ ಈಸ್ ಆಸ್ಕಿಂಗ್ ವಾಟ್ ಈಸ್ ಇನ್ ಯುವರ್ ಹ್ಯಾಂಡ್, ನಿನ್ನ ಕೈಯಲ್ಲಿ ಇರ್ತಕ್ಕಂಥ ವಸ್ತು ಏನು ಅಂತ ಕೇಳ್ತಾಳೆ. ಅದಕ್ಕೆ ಭವ್ಯ ಹೇಳ್ತಾಳೆ, ಇಟ್ಸ್ ಮೈ ಫೇವ್ರೆಟ್ ಡಿಕ್ಷನರಿ, ಅದು ನನ್ನ ಡಿಕ್ಷನರಿ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಚನಾ ಹೇಳ್ತಾಳೆ, ಫಾಲೋ ಮೈ ಇನ್ಸ್ಟ್ರಕ್ಷನ್, ಐ ವಿಲ್ ಟೆಲ್ ದ ಕಾಸ್ಟ್ ಆಫ್ ದ ಡಿಕ್ಷನರಿ. ನಾನೇನಾದರೂ ಕೊಡ್ತಕ್ಕಂಥ ನಿರ್ದೇಶನಗಳನ್ನು ಪಾಲಿಸಿದರೆ ನಾನು ಆ ಡಿಕ್ಷನರಿ ಬೆಲೆಯನ್ನು, ಆ ನಿಘಂಟಿನ ಬೆಲೆಯನ್ನು ನಾನು ಹಾಗೆ ಹೇಳ್ತೀನಿ ಅಂತಂದು ಹೇಳ್ತಾಳೆ. ಆಗ ಭವ್ಯನಿಗೆ ಆಶ್ಚರ್ಯ ಆಗ್ತದೆ. ಆಯಿತು ಹೇಳು ನೋಡೋಣ ಅಂತಂದೇಳಿ ಹೇಳ್ತಾಳೆ. ಓಕೆ, ಲೆಟ್ ಮಿ ಸಿ. ಆಗ ಅರ್ಚನಾ ಹೇಳ್ತಾಳೆ, ಯು ಡಬಲ್ ದ ಕಾಸ್ಟ್ ಆಫ್ ದ ಡಿಕ್ಷನರಿ ಆ್ಯಂಡ್ ಆ್ಯಡ್ 5 ಟು ಇಟ್. ನನಗೆ ಅದರ ಬೆಲೆಯನ್ನು, ಆ ಡಿಕ್ಷನರಿ ಬೆಲೆಯನ್ನು ತಿಳಿಸದೆ ಆ ಬೆಲೆಯನ್ನು ದ್ವಿಗುಣಗೊಳಿಸ್ಬಿಟ್ಟು 2 ಬಾರಿ ಕೂಡಿ ಅದಕ್ಕೆ 5 ಕೂಡು ಮತ್ತೆ ಅಂತ ಹೇಳ್ತಾಳೆ. ಆಗ ಅವಳು ಯೋಚನೆ ಮಾಡಿ, ಭವ್ಯ ಯೋಚನೆ ಮಾಡಿಬಿಟ್ಟು, 5ನೇ ಕ್ಲಾಸ್ ಹುಡುಗಿ ಅಲ್ವಾ, ಸ್ವಲ್ಪ ಟೈಮ್ ತಗೊಳ್ತಾಳೆ. ತಗೊಂಡು ಅದನ್ನು ಡಬಲ್ ಮಾಡ್ತಾಳೆ, ಆ ಬೆಲೆಯನ್ನು ದ್ವಿಗುಣಗೊಳಿಸ್ತಾಳೆ. ಶಿ ವಿಲ್ ಡಬಲ್ ದ ಕಾಸ್ಟ್ ಆಫ್ ದಿ ಪ್ರೈಸ್ ಆಫ್ ದ ಡಿಕ್ಷನರಿ ಆ್ಯಂಡ್ ಆ್ಯಡೆಡ್ 5 ಟು ಇಟ್. ಆ್ಯಡ್ಸ್ 5 ಟು ಇಟ್. ಕೂಡ್ಬಿಟ್ಟು ಆಯಿತು ಅಂತ ಅಂತಾಳೆ. ಈಗ ಮತ್ತೆ ಅರ್ಚನಾ ಕೇಳ್ತಾಳೆ, ಟೆಲ್ ಮಿ ದ ನಂಬರ್ ದಟ್ ಯು ಗಾಟ್, ನೀನು ಪಡೆದಂತಹ ಮೊತ್ತನ ನನಗೆ ಹೇಳು ಸಾಕು ಅಂತೇಳಿ. ಆಗ ಭವ್ಯ ತಾನು ಪಡೆದಂಥ ಮೊತ್ತ 195 ಅಂತ ಹೇಳ್ತಾಳೆ. ಎಸ್, ಇಟ್ಸ್ 195. ಆಗ ಅರ್ಚನಾ ಹೇಳ್ತಾಳೆ, ಹಾಗಾದರೆ ಅದರ ಬೆಲೆ 95 ರೂಪಾಯಿ ಅಂತೇಳಿ. ದೆನ್ ದ ಕಾಸ್ಟ್ ಆಫ್ ಯುವರ್ ಡಿಕ್ಷನರಿ ಈಸ್ 95 rupees 95. ಭವ್ಯನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಿನಗೆ ಹೆಂಗೆ ಗೊತ್ತಾಯ್ತು, ಇದಕ್ಕೆ ಸರಿಯಾಗಿದೆಯಲ್ಲ, ಇದು ನಿನಗೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾಳೆ. ಎಸ್, ಇಟ್ಸ್ ಕರೆಕ್ಟ್, ಹೌ ಇಟ್ ಪಾಸಿಬಲ್. ಆಗ ಅರ್ಚನಾ ಭವ್ಯನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ, ವಿವರಿಸ್ತಾಳೆ. ಇದೊಂದು ಮ್ಯಾಥಮೆಟಿಕಲ್ ಟ್ರಿಕ್, ಗಣಿತದ ಒಂದು ಟ್ರಿಕ್. ಇದು ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಟ್ರಿಕ್. ನಾವು ಆಲ್ಜಿಬ್ರಾನ ಇಂಥ ಟ್ರಿಕ್ಸ್ಗಳಿಗೆ ಉಪಯೋಗಿಸ್ಕೊಳ್ಬೋದು. ಅವಳು ಹೇಳ್ತಾಳೆ ನೋಡಿ, ಲೆಟ್ ಮಿ ಎಕ್ಸ್ಪ್ಲೈನ್. ಇದನ್ನ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ, ನೋಡಿ ನಿನಗೆ ಅರ್ಥೈಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾಳೆ. ಇವಳು ಕ್ಯೂರಿಯಸ್ ಆಗಿ, ಬೇಗ ಬೇಗ ಹೇಳಿ ನೋಡೋಣ, ಅದು ಹೆಂಗೆ ಕಂಡಿಡಿದೆ ಅಂತಂದೇಳಿ ಕೇಳ್ತಾಳೆ. ಅದಕ್ಕೆ ಅರ್ಚನಾ
ಮೊದಲನೆಯದಿಂದ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಡಿಕ್ಷನರಿ ಬೆಲೆ ನನಗೆ ಗೊತ್ತಿಲ್ವಲ್ವಾ? ಗೊತ್ತಿಲ್ಲ. ಆದ್ದರಿಂದ ಅದರ ಬೆಲೆ ಸಮ್ ಎಕ್ಸ್ ಆಗಿರಲಿ ಅಂತಂದೇಳಿ ನಾನು ಅಂದ್ಕೋತೀನಿ. ಲೆಟ್ ದ ಕಾಸ್ಟ್ ಆಫ್ ಡಿಕ್ಷನರಿ ಬಿ ಎಕ್ಸ್. ಆಮೇಲೆ ಅಂತ ಕೇಳ್ತಾಳೆ ಭವ್ಯ. ನಾನು ನಿನಗೆ ಹೇಳಿದೆ ಅದನ್ನ ದ್ವಿಗುಣಗೊಳಿಸ್ಬಿಟ್ಟು 5 ಆಡ್ ಮಾಡು ಅಂತೇಳಿ, ಕೂಡು, 5 ಕೂಡು ಅಂತಂದೇಳಿ ಹೇಳಿದೆ ಅಂತ ಹೇಳ್ತಾಳೆ. ಅವಳು ಹೌದು ಅಂತಾಳೆ. ಯು ಡಬಲ್ಡ್ ಇಟ್ ಅಂಡ್ ಆಡೆಡ್ 5 ಮೀನ್ಸ್ ಇಟ್ ವಿಲ್ ಬಿಕಮ್ಸ್ 2x plus 5. ಅಂದ್ರೆ ನೀನು ಅದನ್ನು ದ್ವಿಗುಣಗೊಳಿಸಿ 5 ಕೂಡಿದ್ರೆ ನಾನು ಅದು ಗಣಿತದ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಬಹುದು? 2x plus 5 ಅಂತಂದೇಳಿ ವ್ಯಕ್ತಪಡಿಸಬಹುದು. ಹೌದು, ಮುಂದೆ ಅಂತ ಕೇಳ್ತಾರೆ ಕ್ಯೂರಿಯಸ್ ಆಗಿ ಭವ್ಯ. ನೀನು ಅದರ ಮೊತ್ತ 195 ಅಂತ ಹೇಳಿದೆ, ಹೌದಾ ಅಂತ ಕೇಳ್ತಾಳೆ ಭವ್ಯ. ಅಂದ್ರೆ ಅದನ್ನು ಸಮೀಕರಣ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಬಹುದು ಅಂದ್ರೆ ವಿಚ್ ಈಸ್ 2x plus 5 is equal to 195. ಅದನ್ನು ನಾವು 2x plus 5 is equal to 195 ಅಂತಂದೇಳಿ ವ್ಯಕ್ತಪಡಿಸಬಹುದು ಅಲ್ವಾ? ಅಂದ್ರೆ when a number is doubled, 5 is added, the sum is 195. The statement will be expressed in the equation form as 2x plus 5 is equal to 195. ಅದಕ್ಕೆ ಭವ್ಯ, of course, then how it is rupees 95? How do you get rupees 95 as answer ಅಂತ ಕೇಳ್ತಾಳೆ. ಅದಕ್ಕೆ ಅರ್ಚನಾ ಹೇಳ್ತಾಳೆ, ಅದನ್ನು ನಾವು ಸಾಲ್ವ್ ಮಾಡೋದ್ರಿಂದ ಪಡಿಬಹುದು. ಅಂದ್ರೆ ಅದನ್ನು ಸುಲಭೀಕರಿಸಬೇಕು. ಈ ಸಮೀಕರಣವನ್ನು ಬಿಡಿಸೋದ್ರಿಂದ ನಾವು ಅದನ್ನು ಪಡಿತೇವೆ. ಹೇಗೆ ನೋಡೋಣ. ಸಮೀಕರಣ ಬಿಡಿಸೋದು ಅಂದ್ರೆ ಏನು? ವಾಟ್ ಈಸ್ ಸಾಲ್ವಿಂಗ್ ಇನ್ ಈಕ್ವೇಶನ್? ಬೈ ಸಾಲ್ವಿಂಗ್ 2x plus 5 is equal to 195 is the obtained equation. Take this 5 towards your right hand side. That will becomes 195 minus 5. ಈ 5 ನಾವು ಬಲಭಾಗಕ್ಕೆ, ನಮ್ಮ ಬಲಭಾಗಕ್ಕೆ ತಗೊಂಡ್ರೆ ಅದು ತನ್ನ ಚಿಹ್ನೆಯನ್ನು ಬದಲಾಯಿಸಿಕೊಳ್ಳುತ್ತೆ. +5 ಇರ್ತಕ್ಕಂಥದ್ದು +5 ಇರ್ತಕ್ಕಂಥದ್ದು -5 ಆಗುತ್ತೆ. 2x is equal to 195 minus 5. ಸೊ 195ರಲ್ಲಿ 5 ಕಳೆದ್ರೆ 190 ಬಂತು. 2x is equal to 190 ಆಯಿತು. ನನಗೆ 2 ಜಿಯೋಮೆಟ್ರಿ ಬಾಕ್ಸ್ಗಳ 2 ಡಿಕ್ಷನರಿಗಳ ಬೆಲೆ ಎಲ್ಲ ಬೇಕಾಗಿರ್ತಕ್ಕಂಥದ್ದು, ಒಂದು ಡಿಕ್ಷನರಿ ಬೆಲೆ. ಆದ್ದರಿಂದ ಈ 2 this 2 can be taken to the denominator according to the rule of mathematics here, solving equation. Therefore, if I took this 2 to the denominator, that will go by 95. That means 2 9s are 18, 1 remains, 2 5s are 10. That means 95. 95 2s are 190, or 190 by 2 means 95 here. Therefore, the cost of that dictionary is rupees 95. In this way, I got the answer. Explains Archana to Bhavya here. ಈ ರೀತಿಯಾಗಿ ನಾನು ಕಡಿಮೆ ಸಮಯದಲ್ಲಿ ಇದನ್ನು ಸಾಲ್ವ್ ಮಾಡಿಬಿಟ್ಟು ನಿನ್ನ ಡಿಕ್ಷನರಿ ಬೆಲೆಯನ್ನು ನಾನು ಹೇಳಿದೆ ಅಂತಂದೇಳಿ ಅರ್ಚನಾ ಹೇಳ್ತಾಳೆ. ಭವ್ಯ ಎಕ್ಸೈಟಲ್ಲಿ, ಹೌದು ನೀನು ತುಂಬ ಬುದ್ಧಿವಂತೆ, ತುಂಬ ಜಾಣೆ ಇದೆಯಾ ಅಂತಂದೇಳಿ ಅವಳನ್ನ ಹೊಗಳ್ತಾಳೆ. ಇದು ಒಂದು ಲೈಫ್ ಸರ್ಕಮ್ಸ್ಟೆನ್ಸ್. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಈ ರೀತಿ ಹಲವಾರು ರೀತಿಯ ಸರ್ಕಮ್ಸ್ಟೆನ್ಸಸ್ ಅಂದರೆ ಸಂದರ್ಭಗಳು, ಸನ್ನಿವೇಶಗಳು ನಮಗೆ ನಿತ್ಯ ಜೀವನದಲ್ಲಿ ಸಿಗ್ತಾವೆ. ಇಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಆಲ್ಜಿಬ್ರಾ ಮೊರೆ ಹೋಗ್ತೇವೆ, ಬೀಜಗಣಿತದ ಮೊರೆ ಹೋಗ್ತೇವೆ. ಅಂದರೆ ಇಲ್ಲಿ ಕೆಲವೊಂದು ಪದಗಳಿದಾವೆ, ನೋಡ್ಕೊಳ್ಳಿ ಮಕ್ಕಳೇ. ದಟ್ ಮೀನ್ಸ್ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್. ವಾಟ್ ಐ ಸಾಲ್ವ್ಡ್ ಈಸ್ ಅ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್. ಇಲ್ಲಿ 2x plus 5 is equal to 195. ಇದನ್ನ ಈ 195 ನಾನು ಏನಾದರೂ ಎಡಭಾಗಕ್ಕೆ ತಗೊಂಡ್ರೆ ಅದನ್ನು ಆದರ್ಶ ರೂಪದಲ್ಲಿ -195 plus 5 ಅಂತಂದ್ರೆ -190 we get. That is 2x minus 190 is equal to 0. So this is exactly resemble with the algebraic equation ax plus b is equal to 0. ಅಂದ್ರೆ
ಈ ಒಂದು ಸಮೀಕರಣ ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಲ್ಲಿ ಎ ಅಂದರೆ ಅವ್ಯಕ್ತ ಪದ, ಅಂದರೆ ಸ್ಥಿರಾಂಕ. ಎ ಮತ್ತು ಬಿಗಳು ಸ್ಥಿರಾಂಕವಾಗಿದ್ದಾವೆ ಅಥವಾ ಅವು ಯಾವುದೇ ರೀತಿಯ ರಿಯಲ್ ನಂಬರ್ಸ್ ಆಗಿರ್ತವೆ ಇಲ್ಲಿ. ಆ್ಯಂಡ್ ಎ ನಾಟ್ ಈಕ್ವಲ್ಸ್ ಟು 0. ಎ 0 ಆಗಿರೋದಿಲ್ಲ, 0 ಆಗಿರೋದಿಲ್ಲ. ಎ 0 ಆಗಿಬಿಟ್ರೆ ಅದು ಸಮೀಕರಣನೇ ಅನ್ಸಲ್ಲ, ಅದು ಅವ್ಯಕ್ತ, ಅದೊಂದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಬಿ ಒಂದು ಕಾನ್ಸ್ಟೆಂಟ್ ಆಗುತ್ತೆ. ಎ ಇಂಟು 0, ಎ ಇಂಟು ಎಕ್ಸ್ ಇಂಟು 0 is 0 ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಬಿ ಕೂಡ 0 ಆಗಿ ಹೋಗುತ್ತೆ. ಅದರಿಂದ ನಾವಿಲ್ಲಿ ಒಂದು ಕಂಡೀಷನ್ ಹಾಕ್ತೇವೆ, ನಿಬಂಧನೆಯನ್ನು ಹಾಕ್ತೇವೆ. ಎ 0 ಆಗಿರಬಾರ್ದು. 0 ಆಗಿಬಿಟ್ರೆ ಅದು ಎ 0 ಆಗಿಬಿಟ್ರೆ ಇದು ಎಕ್ಸ್ ಕೂಡ 0 ಆಗುತ್ತೆ. ಆಗ ಇದು ಬಿ ಕೂಡ 0 ಆಗ್ತದೆ. ಅದು ಸಮೀಕರಣ ಅನ್ನಿಸ್ಕೊಳ್ಳೋದಿಲ್ಲ, ಅಂದರೆ ಸರಳ ಸಮೀಕರಣ ಅಂತಂದೇಳಿ ಅನ್ನಿಸ್ಕೊಳ್ಳೋದಿಲ್ಲ, ರೇಖಾತ್ಮಕ ಸಮೀಕರಣ ಅಂತಂದೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಅದು ದಟ್ ವಿಲ್ ಬಿಕಮ್ಸ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಆರ್ 0 ಪಾಲಿನಾಮಿಯಲ್ ವಿ ಆರ್ ಗೋಯಿಂಗ್ ಟು ಸೇ. ಆದ್ದರಿಂದ ಈ ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿರ್ತಕ್ಕಂಥ ಯಾವುದೇ ಒಂದು ಸಮೀಕರಣ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿರ್ತಕ್ಕಂಥ ಎಲ್ಲ ಸಮೀಕರಣಗಳನ್ನು ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದೇಳಿ ಕರೀತೇವೆ. The equation which can be expressed as ax plus b is equal to 0 where a and b are constants or real numbers and a not equals to 0 are all called as linear equation in one variable. Means here x is a variable and a and b are constants here. ಇನ್ನೊಂದು ಸ್ಟೋರಿ ಇದೆ ಮಕ್ಕಳೇ, ಇನ್ನೂ ಕೂಡ ಇನ್ನೊಂದು ಸಂದರ್ಭವನ್ನು ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮಗೆಲ್ಲರಿಗೂ ಈ ಲಯನ್ ಕಿಂಗ್, ಸಿಂಬಾ ಮತ್ತು ಡೊನಾಲ್ಡ್ ಡಕ್ ನೀವೆಲ್ಲರೂ ಕಾರ್ಟೂನ್ ನೋಡಿರ್ತೀರಿ. ಮಕ್ಕಳಿಗೆ ನಿಮಗೆ ಇಷ್ಟ ಆಗುತ್ತೆ ಅಂತಂದೇಳಿ ಆ ಸಂದರ್ಭವನ್ನು ನಾನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ. Once a Simba, a little lion, unfortunately met Mr. Donaldo, the duck, along with his small child, Huey, a little duck, after the death of his father Mufasa. ಈ ಸಿಂಬಾ ತನ್ನ ತಂದೆ ಮುಫಾಸ ಸತ್ತ ನಂತರ ಅವನು ಕಾಡಿನಲ್ಲಿ ಓಡೋಡ್ತಾ ಇರಬೇಕಾದ್ರೆ ಅವನು ಡಕ್ ಡೊನಾಲ್ಡೋವನ್ನು ಮೀಟ್ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅಂತಂದೇಳಿ ಅನ್ಕೊಳ್ತಾ ಇದ್ದೀನಿ. ಡಕ್ ಕೇಳುತ್ತೆ, ಡೊನಾಲ್ಡೋ ಕೇಳುತ್ತೆ, ಯಾರಪ್ಪ ನೀನು ಅಂತೇಳಿ. ಹಲೋ, ಹೂ ಆರ್ ಯು? ಅದಕ್ಕೆ ಸಿಂಬಾ ಉತ್ತರಿಸ್ತಾನೆ, ಐ ಆಮ್ ಸಿಂಬಾ, ಸನ್ ಆಫ್ ಲಯನ್ ಕಿಂಗ್ ಮುಫಾಸಾ. ಐ ಆಮ್ ಹಿಯರ್ ಟು ನೋ ಮೈ ಫಾದರ್ಸ್ ಏಜ್ ಅಂಕಲ್ ಡೊನಾಲ್ಡೋ. ನಾನು ಸಿಂಬಾ, ಮುಫಾಸನ ಮಗ, ಕಾಡಿನ ರಾಜ ಮುಫಾಸನ ಮಗ. ನನ್ನ ತಂದೆಯ ವಯಸ್ಸನ್ನು ತಿಳಿಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಚಿಕ್ಕಪ್ಪ. ಹೌದಾ, ಹಾಗಾದ್ರೆ ಹೇಳು ಅಂತಂದೇಳಿ, ಹೇಳು ಏನು ನಿನ್ನ ಇದು ಕತೆ ಅಂತಂದೇಳಿ ಕೇಳ್ತಾನೆ ಡೊನಾಲ್ಡು. ಸಿಂಬಾ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಪಾಪ ಅವನು ಚಿಕ್ಕವನು, ಅವ್ರ ತಂದೆ ಮಾತಾಡಬೇಕಾದ್ರೆ ಸುಮ್ಮನೆ ಅವನಿಗೆ ಲೆಸನ್ಸ್ ತೊಗೊಳ್ಬೇಕಾದ್ರೆ ಅವ್ರು ಹೇಳಿರ್ತಾರೆ, ಅದನ್ನ ನಂಬರ್ಸಲ್ಲಿ ಹೇಳಿರೋದಿಲ್ಲ, ಫ್ರ್ಯಾಕ್ಷನಲ್ಲಿ ಹೇಳಿರ್ತಾರೆ ಅವರು ಅವ್ರ ತಂದೆ ವಯಸ್ಸನ್ನು. ಇಷ್ಟು ಹೀಗೆಲ್ಲ ಮಾಡ್ತಾ ಬಂದೆ ಅಂತಂದೇಳಿ, ನನ್ನ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದನ್ನೆಲ್ಲ ಮಾಡ್ತಾ ಬಂದೆ ಅಂತ ಹೇಳಿರ್ತಾರೆ. ಅವನಿಗೆ ತೋಚಿರಲ್ಲ, ಆದರೂ ಕೂಡ ಹ್ಞೂ ಅಂತ ಕೇಳ್ಕೊಂಡು ಹೋಗಿರ್ತಾನೆ ನಿಮ್ಮ ಥರನೇ. ಸೊ ಮೈ ಫಾದರ್ ಟೋಲ್ಡ್ ಮಿ ದ್ಯಾಟ್ he spent 1/6 of his life in childhood. ನನ್ನ ತಂದೆ ತನ್ನ ಜೀವನದ 1/6ನೇ ಭಾಗವನ್ನು ಬಾಲ್ಯ ಜೀವನವನ್ನಾಗಿ ಕಳೆದಿದ್ದ. ಓ ಹೌದಾ, ಮತ್ತೆ ಅಂತ ಕೇಳುತ್ತೆ ಡೊನಾಲ್ಡೋ. ಅದಕ್ಕೆ ಸಿಂಬಾ ಹೇಳ್ತಾನೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಗಿ, he married when he was 1/12 of his age. ನನ್ನ ತಂದೆ 12ನೇ ಭಾಗದಷ್ಟರಲ್ಲಿ ಅವರು ಮದುವೆ ಆದರು. ಓಕೆ, ಆಮೇಲೆ ಅಂತ ಕೇಳ್ತಾರೆ ಡೊನಾಲ್ಡೋ. ನೆಕ್ಸ್ಟ್ ಸಿಂಬಾ ಹೇಳ್ತಾರೆ, he served 1/7 of his life without children as a king of forest. ನನ್ನ ತಂದೆ 7ನೇ ಭಾಗದಷ್ಟನ್ನ ಕಾಡಿನ ರಾಜರಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಅದಕ್ಕೆ ಡೊನಾಲ್ಡೋ ಹೇಳ್ತಾರೆ,
ಯೋಚನೆ ಮಾಡ್ತಾ, ಓ ತುಂಬ ಅದ್ಭುತವಾಗಿರ್ತಕ್ಕಂಥ ಸಂಗತಿ. ಆಮೇಲೆ ಅಂತ ಕೇಳ್ತಾರೆ. ಸಿಂಬಾ ಮತ್ತೆ ಹೇಳ್ತಾರೆ, ದೆನ್ ಐ ಬಾರ್ನ್ ಆಫ್ಟರ್ 5 months. ಮೈ ಫಾದರ್ ಸೆಲೆಬ್ರೇಟೆಡ್ ಮೈ ಬರ್ತ್ಡೇ ಗ್ರ್ಯಾಂಡ್ಲಿ. ಆಮೇಲೆ ನಾನು 5 ತಿಂಗಳ ನಂತರ ನಾನು ಹುಟ್ಟಿದೆ. ನನ್ನ ಹುಟ್ಟುಹಬ್ಬವನ್ನು ನನ್ನ ತಂದೆ ವಿಜೃಂಭಣೆಯಿಂದ ಆಚರಿಸಿದರು ಅಂತ ಹೇಳ್ತಾರೆ. ವಾವ್ ಸಿಂಬಾ, ವೆರಿ ಗುಡ್. ಟೆಲ್ ಮಿ ಸಿಂಬಾ, ವಾಟ್ ನೆಕ್ಸ್ಟ್? ಡೊನಾಲ್ಡೋ ತುಂಬ ಆಶ್ಚರ್ಯವಾಗಿ ಇದನ್ನು ಕೇಳ್ತಾ ಹೋಗ್ತಾರೆ. ಅವರಿಗೆ ಖುಷಿ ಆಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. He taught me many lessons up to half of his age, Simba says. ನನ್ನ ತಂದೆ ನನಗೆ ತನ್ನ ಅರ್ಧಾಯುಷ್ಯದವರೆಗೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಪಾಠವನ್ನು ಹೇಳಿಕೊಟ್ರು. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾಠವನ್ನು ತನ್ನ ಅರ್ಧಾಯುಷ್ಯದವರೆಗೂ ಕೂಡ ಹೇಳ್ಕೊಟ್ರು. ಅರ್ಧ ಆಯುಷ್ಯ ಇರೋವರೆಗೂ ಹೇಳ್ಕೊಟ್ರು. ಅವರ ಆಯುಷ್ಯನ ಅರ್ಧ, ಜೀವಿತ ಕಾಲದ ಅರ್ಧದಷ್ಟು ನನಗೆ ಬೋಧನೆಯನ್ನು ಮಾಡಿದರು, ಇದ್ದಾಗ ಬೋಧನೆಯನ್ನು ಮಾಡಿದರು. ಓ ಹೌದಾ, ಆಮೇಲೆ ಅಂತ ಕೇಳ್ತಾರೆ ಡೊನಾಲ್ಡ್. ಅದಕ್ಕೆ ಸಿಂಬಾ ಹೇಳ್ತಾನೆ, ಅಟ್ ಲಾಸ್ಟ್ he died in an auction after 4 months of this. ಕೊನೆಗೆ ಇದಾದ 4 ತಿಂಗಳ ನಂತರ ಅವರು ಒಂದು ಸಂದಿಗ್ಧತೆ ಪರಿಸ್ಥಿತಿನಲ್ಲಿ ಸತ್ತು ಹೋಗ್ತಾರೆ. ತುಂಬ ಬೇಜಾರಾಗಿ ಡೊನಾಲ್ಡೋ ತುಂಬ ಬೇಜಾರಾಗ್ಬಿಟ್ಟು ಹೇಳ್ತಾರೆ, ಹೌದಾ ಸಿಂಬಾ? ಈಗ ಕೇಳುತ್ತೆ, ಸಿಂಬಾ ಕೇಳುತ್ತೆ, ಹಾಗಾದರೆ ನನ್ನ ತಂದೆ ವಯಸ್ಸು ಎಷ್ಟಾಗಿದೆ ಡೊನಾಲ್ಡೋ? ವಾಟ್ ಈಸ್ ದ ಏಜ್ ಆಫ್ ಮೈ ಫಾದರ್ ಅಂಕಲ್ ಡೊನಾಲ್ಡೋ? ತುಂಬ ಬೇಜಾರಿಂದ ಡೊನಾಲ್ಡೋ ಹೇಳುತ್ತೆ, ಯುವರ್ ಫಾದರ್ ವಾಸ್ 84 months old, ಮೈ ಚೈಲ್ಡ್, ನಿಯರ್ಲಿ 7 years. ಆಫ್ ಕೋರ್ಸ್ a lions can live up to 10 to 14 years only. ಓಕೆ, ನಿಮ್ಮ ತಂದೆ 84 ತಿಂಗಳವರೆಗೆ ಜೀವಿಸಿದ್ದರು ನನ್ನ ಮುದ್ದು ಕಂದ ಅಂತಂದೇಳಿ ಹೇಳುತ್ತೆ. ಇದನ್ನೆಲ್ಲ ಆ ಒಂದು ಚಿಕ್ಕ ಮಗು, ತನ್ನ ಡೊನಾಲ್ಡೋ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕ ಮಗು ಕೇಳಿಸ್ಕೊಳ್ತಾ ಇದೆ ಈ ಕಾನ್ವರ್ಸೇಷನ್ ಅನ್ನು. ಮೊದಲಿಂದನೂ ಕೂಡ ಸುಮ್ಮನೆ ಕೇಳಿಸ್ಕೊಳ್ತಾ ಇದೆ, ಏನನ್ನು ಕೇಳ್ತಾ ಇಲ್ಲ ಡೊನಾಲ್ಡೋಗೆ. ಈಗ ಸಿಂಬಾನಿಗೆ ತನ್ನ ತಂದೆ ವಯಸ್ಸು ಗೊತ್ತಾಯಿತು. ಡೊನಾಲ್ಡೋಗೆ ಥ್ಯಾಂಕ್ಸ್ ಹೇಳ್ತಾ ಅದು ಅಲ್ಲಿಂದ ನಿರ್ಗಮಿಸ್ತದೆ. ಥ್ಯಾಂಕ್ ಯು ಅಂಕಲ್. ಡೊನಾಲ್ಡೋ ಹೇಳುತ್ತೆ, ಟೇಕ್ ಕೇರ್ ಯುವರ್ ಸೆಲ್ಫ್ ಮೈ ಚೈಲ್ಡ್, ಗಾಡ್ ಬ್ಲೆಸ್ ಯು ಅಬಂಡೆಂಟ್ಲಿ. ಅದು ಅರಿಸಿಬಿಟ್ಟು ಅಲ್ಲಿಂದ ಬೀಳ್ಕೊಡುತ್ತೆ ಸಿಂಬಾನ. ಈಗ ಪಕ್ಕದಲ್ಲಿದ್ದ ಹ್ಯೂಯಿ ಡೊನಾಲ್ಡೋಗೆ ಕೇಳ್ತಾನೆ, ಅಂಕಲ್ ಡೊನಾಲ್ಡೋ, ಹೌ ಡು ಯು ಕ್ಯಾಲ್ಕುಲೇಟ್ ದ ಏಜ್ ಆಫ್ ಮುಫಾಸಾ? ಡೊನಾಲ್ಡೋ ಅಂಕಲ್, ನೀವು ಮುಫಾಸಾನ ವಯಸ್ಸನ್ನ ಹ್ಯಾಕ್ ಕಂಡಿಡಿದ್ರಿ? ಅದಕ್ಕೆ ಡೊನಾಲ್ಡೋ ಹೇಳ್ತದೆ, ನಾನು ಬೀಜಗಣಿತವನ್ನು ಉಪಯೋಗಿಸಿದೆ ಹ್ಯೂಯಿ ಅಂತೇಳಿ. ಐ ಯೂಸ್ಡ್ ಆಲ್ಜಿಬ್ರಾ ಹ್ಯೂಯಿ. How it worked, Huey says. ಅದು ಹೇಗೆ ಕೆಲಸ ಮಾಡ್ತು ಅಂಕಲ್? ಲೆಟ್ ಮಿ ಎಕ್ಸ್ಪ್ಲೈನ್ ಹ್ಯೂಯಿ. ಈಗ ಡೊನಾಲ್ಡೋ ಹ್ಯೂಯಿಗೆ ತಿಳಿ ಹೇಳ್ತಾ ಇದೆ, ತಾನು ಕಂಡಿಡತಕ್ಕಂಥ ಹಂತಗಳನ್ನು ವಿವರಿಸ್ತಾ. ಮುಫಾಸಾನ ವಯಸ್ಸು ನನಗೆ ಗೊತ್ತಿರಲಿಲ್ಲ, ಆದ್ದರಿಂದ ಅದನ್ನು ಒಂದು ಅವ್ಯಕ್ತ ಎಕ್ಸ್ನಿಂದ ನಾನು ಎಕ್ಸ್ ಮಂತ್ಸ್ ಅಂತ ಇಟ್ಕೊಂಡೆ, ಎಕ್ಸ್ ತಿಂಗಳು ಅಂತಂದೇಳಿ ಇಟ್ಕೊಂಡೆ. ಇಟ್ ದ ಏಜ್ ಆಫ್ ಮುಫಾಸಾ ಬಿ ಎಕ್ಸ್ ಮಂತ್ಸ್. ಮುಫಾಸಾ ಸ್ಪೆಂಟ್ 1/6 ಆಫ್ ಹಿಸ್ ಲೈಫ್ ಇನ್ ಚೈಲ್ಡ್ಹುಡ್. ಮುಫಾಸಾ ತನ್ನ 6ನೇ ಒಂದು ಭಾಗದಷ್ಟು ಬಾಲ್ಯದಲ್ಲಿ ಕಳೆದ.
He married when he was 1/12 of his age. 12ನೇ ಒಂದು ಭಾಗದಲ್ಲಿ ತನ್ನ ಜೀವಿತಾವಧಿಯ 12ನೇ ಒಂದು ಭಾಗದಲ್ಲಿ ಅವನು ಮದುವೆಯಾದ. He served 1/7 of his life without children as a king of forest. ತನ್ನ ಜೀವಿತಾವಧಿಯ 7ನೇ ಒಂದು ಭಾಗದಷ್ಟು ಕಾಡಿನ ರಾಜನಾಗಿ ಅವನು ಸೇವೆ ಸಲ್ಲಿಸಿದ. Then Simba born after 5 months. ಆನಂತರ 5 ತಿಂಗಳ ನಂತರ ಸಿಂಬಾ ಹುಟ್ಟಿದ. Mufasa taught Simba many lessons up to half of his age. ತನ್ನ ಜೀವಿತಾವಧಿಯ ಅರ್ಧದಷ್ಟು ಭಾಗದವರೆಗೂ ಕೂಡ ಮುಫಾಸ ತನ್ನ ಮಗನಿಗೆ ಜೀವನ ಪಾಠವನ್ನು ಕಲಿಸಿದ. ಇದನ್ನೆಲ್ಲ ಮುಫಾಸ ಡೈಡ್ ಆಫ್ಟರ್ 4 months. 4 ತಿಂಗಳ ನಂತರ ಅವನು ಮರಣ ಹೊಂದುತ್ತಾನೆ. ಇದನ್ನೆಲ್ಲ ನಾವು ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. ದಟ್ ಮೀನ್ಸ್ ವಿ ಕ್ಯಾನ್ ರೆಪ್ರೆಸೆಂಟ್ ದಟ್ ಆಸ್ that 1/6 of his childhood has x/6, 1/12 of his age as x/12, 1/7 of his child without children is expressed as x/7. We can keep that 5 months as 5, half of his age as x/2, and again 4 months as 4 here. ಇದನ್ನೆಲ್ಲ ಕೂಡಿದ್ರೆ ಈ ಎಲ್ಲ ಫ್ರಾಕ್ಷನ್ಸ್ ಮತ್ತೆ ಈ ಫ್ರಾಕ್ಷನ್ಸ್ಗಳನ್ನು ರ್ಯಾಷನಲ್ ನಂಬರ್ಸ್ಗಳನ್ನು ಕೂಡಿದರೆ ನಮಗೆ ಮುಫಾಸನ ವಯಸ್ಸು ಬರುತ್ತೆ. By adding these fractions we get the age of, and equated to age of Mufasa we get the age of Mufasa here. By adding and equating to his age we get x is equal to x/6 plus x/12 plus x/7 plus 5 plus x/2 plus 4. Dear students, you learned how to add fractions, by grouping or regrouping here. As it is a linear fractions, therefore I am going to use by grouping here. I am considering 2 groups here. First I am going to take the LCM of these 2 and x/7 and x/2 first. I will add this 5 plus 4 as it is because these are the whole numbers, no? That's why. X is equal to, by taking the LCM, ನಾವು ಇದಕ್ಕೆ ಲಸಾವನ್ನು ತಗೊಂಡ್ರೆ 12 ಮತ್ತು 6ಕ್ಕೆ ಲಸ 72. 12 into x is 12x plus 6 into x is 6x here. By 6 12s are 72 here. 12 6 are 72. 12 6 72. 12 into 1 12x plus 6 into x 6x here. ಮತ್ತು ಇವೆರಡರ ಲಸಾವನ್ನು ತಗೊಂಡ್ರೆ 7/x ಮತ್ತು x/2 ಅನ್ನು ತಗೊಂಡ್ರೆ 7 2 14, 2 into x 2x ಪ್ಲಸ್ 7 into x 7x, 5 4 9. ನೀವು ಅದನ್ನು ಸಪರೇಟಾಗಿ ಹಾಗೆ ಇಡಿ. Now x is equal to, what happens you see in the further step, add these two, that is 12x plus 6x gives 18x by 72, 2x plus 7x is 9x by 14. ಇವೆರಡನ್ನು ಕೂಡಿ ಅಂಶದಲ್ಲಿರ್ತಕ್ಕಂಥ ಒಂದು ಕೂಡಿ ಇಡಿ. ಈಗ 18ರಿಂದ 72 18ರಿಂದ ಹೋಗುತ್ತೆ ಅಲ್ವಾ? 18 4 72 ಹೊಡೆದ್ಬಿಡಿ. ಉಳಿದಿದ್ದನ್ನು ಹಾಗೆ ಇಟ್ಕೊಳ್ಳಿ. x is equal to 18 1s 18 4s it will go, that is x/4 plus 9x by 14 plus 5 you keep as it is. In the further step you see, my children, again take the LCM of this 14 and 4 here. 14 4s are 56, 14 1s are 14x plus 14 9s are 36x. It is not 5, it is 9. Okay, here correction again, it is not 5, 9. You keep 9 here plus 9 here. X is equal to, add this one again, 14x plus 36x is 50x plus 504, 59 6 9s are here. 56 504 divided by 56. ನೀವು ಮತ್ತೆ ಇದಕ್ಕೆ ಲಸಾವನ್ನು ತಗೊಳ್ಳಿ. ಇದನ್ನು ಕೂಡಿಬಿಟ್ಟು ಲಸಾವನ್ನು ತಗೊಂಡ್ರೆ x is equal to 50x plus 504 by 56 we get. Cross multiply this 56 in the further step. 56 ಹೊರೆ ಗುಣಾಕಾರ ಮಾಡಿ.
50, ಆವಾಗ 56x = 50x + 504 ನಮಗೆ ಸಿಕ್ಕುತ್ತೆ. 50x ಅನ್ನು ಮತ್ತೆ ನೀವು ಎಡಭಾಗಕ್ಕೆ ತಗೊಳ್ಳಿ. Take that 50x towards your left hand side. Then you get 56x minus 50x is equal to 504. 56x minus 50x is 6x. 6x is equal to 504. So we don't want 6x. We need only 1x now. That is age of Mufasa. So x is equal to 504 by 6 means ಅದರ ಅರ್ಥ x is equal to ಇಲ್ಲಿ 6ರಿಂದ ಹೋಗುತ್ತೆ. 6 8 48, 2 ಉಳಿತು, 6 4 24. ಅಂದರೆ ಆ ಮುಫಾಸ 84 ತಿಂಗಳುಗಳು ಬದುಕಿದ್ದ. ಅಂದರೆ ನಿಯರ್ಲಿ 7 ವರ್ಷ, ಸರಿ ಸುಮಾರಾಗಿ 7 ವರ್ಷಗಳ ಕಾಲ ಬದುಕಿದ್ದ ಅಂತಂದೇಳಿ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಮುಫಾಸನ ಬೆಲೆಯನ್ನು ಕಂಡುಹಿಡಿದೆ ಅಂತಂದೇಳಿ ಡೊನಾಲ್ಡೋ ತನ್ನ ಚಿಕ್ಕ ಮಗುವಾಗಿರ್ತಕ್ಕಂಥ ಹ್ಯೂಯಿಗೆ ಹೇಳ್ತಾನೆ. ಇದರಿಂದ ಆ ಹ್ಯೂಯಿ ಕೂಡ ಖುಷಿ ಆಗ್ತದೆ. ಆಶ್ಚರ್ಯವಾಗಿ ನೋಡ್ತಾ ಇಷ್ಟೊಂದು ಇದನ್ನ ವಿತಿನ್ ಎ ಫ್ರಾಕ್ಷನ್ ಆಫ್ 2 ಮಿನಿಟ್ಸ್ನಲ್ಲಿ ಯಾವ ರೀತಿ, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಯಾವ ರೀತಿ ಹೇಳಿದ್ರು ಇವರು ಅಂತಂದೇಳಿ ಆಶ್ಚರ್ಯನೂ ಪಡ್ತಾನೆ. ಅಂದರೆ ಆಲ್ಜಿಬ್ರಾ ನಮ್ಗೆ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಡ್ತದೆ. ಪ್ರಾಕ್ಟೀಸ್ ಮಾಡ್ತಾ ಹೋದಂತೆಲ್ಲ ಬೇಗ ಹಾಗೆ ಹೇಳ್ಬಿಡ್ಬೋದು. ಇದು ಕೂಡ ಒಂದು ಸರಳ ಸಮೀಕರಣನೇ. ಅಂದರೆ ಇದನ್ನ ನಾವು ಈ ರೀತಿ 6x ಮೈನಸ್ ಈ 504 ಈ ಕಡೆ ತಗೊಂಡ್ರೆ 6x ಮೈನಸ್ 504 is equal to 0 ಬರುತ್ತೆ. ಅದು ಯಾವ ರೀತಿ ಇರುತ್ತೆ? ax plus b is equal to 0 ರೂಪದಲ್ಲಿ ಇರುತ್ತೆ. ಇಲ್ಲಿ a is equal to ಏನಾಗುತ್ತೆ? 6 ಆಗುತ್ತೆ, b ಮೈನಸ್ 504 ಆಗ್ತದೆ. ನಾವು ಏನಾದರೂ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಅದನ್ನು ಸಾಲ್ವ್ ಮಾಡೋದು ಈ ರೀತಿಯಾಗಿ ಮಾಡಿದ್ದೀವಿ, ಇಲ್ಲಿಂದ ಮುಂದುವರಿಸಿದ್ದೀವಿ. ಅಂದರೆ linear equation in one variable can be defined as an equation involving a variable whose highest power is only 1 is called a linear equation in one variable. ಅಂದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದರೆ ನಾವು ಹೇಗೆ ವ್ಯಕ್ತಪಡಿಸಬಹುದು ಅಥವಾ ಹೇಗೆ ನಿರೂಪಿಸಬಹುದು ಅಂದರೆ ಮಹತ್ತಮ ಘಾತ 1 ಮಾತ್ರ ಆಗಿರುವ ಒಂದೇ ಒಂದು ಚರಾಕ್ಷರವುಳ್ಳ ಸಮೀಕರಣವನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. The general form of linear equation in one variable is given by ax plus b is equal to 0. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ನಾವು ಆದರ್ಶ ರೂಪದಲ್ಲಿ ಯಾವ ರೀತಿ ಬರೀತೀವಿ ಅಂದರೆ ax plus b is equal to 0. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax plus b is equal to 0 ಆಗಿರುತ್ತದೆ. Dear children, you understood what is the meaning of the linear equation in one variable today. And also you found the way how we solve a linear equation in one variable in different methods. Here different situations, not the different methods, different situations. In the first example, we solved the linear equation simply. In the second situation, we converted a given fraction or given linear equation into standard form, then we solved. ಮೊದಲನೇ ಸನ್ನಿವೇಶದಲ್ಲಿ ನಾವು ನೇರವಾಗಿ ಸರಳ ಸಮೀಕರಣವನ್ನು ಬಿಡಿಸಿದರೆ, ಎರಡನೇ ಸನ್ನಿವೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸರಳ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದು ನಾವು ಸಾಲ್ವ್ ಮಾಡಿದ್ದನ್ನು ನೋಡ್ತೇವೆ. ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಸರಳ ಸಮೀಕರಣದ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮಕ್ಕಳೇ. ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.